ಸ್ಯಾಂಡಲ್ವುಡ್ ನಟಿ ರೂಪಾ ರಾಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್, ರಕ್ತಾಕ್ಷ ಟ್ರೈಲರ್ ನೋಡ್ತಾ ಇದ್ದೆ. ಮೇ ಬಿ ಈ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಂದರೆ ಸುಮಾರು ಸಾಕಷ್ಟು ಜನ ಹೀರೋಯಿನ್ಸ್ ಆ್ಯಕ್ಟ್ ಮಾಡಿರೋವಂಥದ್ದು. ಸೊ ಈ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗರ್ಲ್ಸ್ಗೆ ಎಸ್ಪೆಷಲಿ ಏನಾದರೂ ಒಂದು ಮೆಸೇಜ್ ಕೊಡೋ ಸ್ಟೋರಿ ಅಂತ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ಗರ್ಲ್ಸ್ಗೆ ಮೆಸೇಜ್ ಕೊಡುವಂಥ ಸ್ಟೋರಿ ಅಲ್ಲ, ಇದೊಂದು ಥ್ರಿಲ್ಲರ್ ಸಬ್ಜೆಕ್ಟು. ತುಂಬ ಶಾಕ್ ಆಗುತ್ತೆ ಆ್ಯಕ್ಚುಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆಯುತ್ತಾ ಪ್ರಪಂಚದಲ್ಲಿ ಅನ್ನೋದು. ಆ್ಯಂಡ್ ಇಟ್ ಇಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸು. ಸೊ ಡಿರೆಕ್ಟರ್ ಮತ್ತು ಆ್ಯಕ್ಟರ್ ಹೇಳ್ದಾಗೆ, ನಮ್ಮ ಹೀರೋ ಹೇಳ್ದಾಗೆ ಇದು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಸೊ ಶಾಕ್ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಏನು ಸಂದೇಶ ಕೊಡುವಂಥದ್ದು ಬರ್ತಾ ಇರುತ್ತೆ ಅಂತ ಒಂದೇ ಕಾಲಲ್ಲಿ ನೀವು ಎಲ್ಲ ಕೊಲೆ ಆಗಿರ್ತೀರಾ ನೋಡಿ, ಟ್ರೇಲರ್ ನೋಡ್ಬಿಟ್ಟು ನೀವೇನು ಡಿಸೈಡ್ ಮಾಡಬೇಡಿ. ಸಿನಿಮಾ ನೋಡಿ, ಟ್ರೇಲರಲ್ಲಿ ಸುಮ್ಮನೆ ಆ ಥರದ್ದೊಂದು ಎಲಿಮೆಂಟ್ಸು ಡೈಲಾಗ್ಸು ಎಲ್ಲ ಆ್ಯಡ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗೋ ಥರ ಮಾಡಿರ್ತಾರೆ. ಬಟ್ ನಿಜ ಪಿಕ್ಚರೇ ಬೇರೆ ಥರ ಇರುತ್ತೆ. ಸೊ ದಯವಿಟ್ಟು ಸಿನಿಮಾನ ಬಂದು ನೋಡಿ, ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ. 26ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸಿನಿಮಾ ಥಿಯೇಟ್ರಲ್ಲಿ ಇದೇ ತಿಂಗಳು. ನಿಮ್ಮ ಪಾತ್ರ ಹೇಗಿರುತ್ತೆ? ನನ್ನ ಪಾತ್ರ ಡ್ಯುಯಲ್ ಶೇಡು. ಆ್ಯಕ್ಚುಲಿ ಇಟ್ಸ್ ಗಾಟ್ ಅ ವೆರಿ ಶಾಕಿಂಗ್ ಎಲಿಮೆಂಟ್. ನೀವು ನೋಡಿದಾಗ ಓ ಮೈ ಗಾಡ್, ಈ ಥರನೂ ಒಂದು ಪಾತ್ರ ಇರುತ್ತಾ ಅಂತ ನಿಮಗೆ ಅನಿಸುತ್ತೆ. ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಅವರು, ನಮ್ಮ ನಿರ್ದೇಶಕರು. ನಾನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದೀನಿ. ಈ ಸಿನಿಮಾ ಮೆಸೇಜಸ್ ಇನ್ಸಿಡೆಂಟ್ ಇದೆಯಲ್ಲ, ಅಂದರೆ ಒಂದೇ ಮೆಸೇಜಸ್ ಸಾಕಷ್ಟು ಜನ ಹುಡುಗಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಸಮಾಜದಲ್ಲಿ ಒಂದೇ ಥರದ ಮೆಸೇಜಸ್ನ ಸಾಕಷ್ಟು ಹುಡುಗಿರಿಗೆ ಕಳಿಸ್ತಿರ್ತಾರೆ. ಆ ಕಳಿಸೋ ಇನ್ಸಿಡೆಂಟಲ್ಲಿ ಘಟನೆಗಳಾಗೋದೇ ಇದೇ ರೀತಿ. ದರ್ಶನ್ ಅವರ ಪ್ರಕರಣ ಇವತ್ತೇನಾಗಿದೆ, ಮೆಸೇಜಸ್ ಕಳಿಸಿ ರೇಣುಕಾ ಸ್ವಾಮಿ ಅವರು. ಸೊ ಇವತ್ತು ಅವ್ರು ಕೊಲೆ ಆಗಿದ್ದಾರೆ, ಕೆಲವರು ಜೈಲ್ ಪಾಲಾಗಿರುವಂಥದ್ದು. ಸೊ ನಿಮಗೂ ಕೂಡ ಆ ಮೆಸೇಜಸ್ ಬಂದಿತ್ತು ಅಂತ ಕೇಳ್ಪಟ್ಟಿದ್ದೀನಿ ಅದೇ ಐಡಿಯಿಂದ. ನಿಜನಾ ಇಲ್ವಾ? ಮತ್ತು ನೀವು ಡಿಲೀಟ್ ಮಾಡಿದ್ದೀರಾ ಅಂತ ಸುಮಾರು ಸಾಕಷ್ಟು ಜನ ಹೇಳ್ತಿದ್ದಾರೆ. ಯಾಕೆ ಡಿಲೀಟ್ ಮಾಡಿದ್ರು ರೂಪಾ ಅವರು ಅಂದರೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಗರ್ಲ್. ಸೊ ಏನಾದರೂ ಭಯಪಟ್ಟು ಡಿಲೀಟ್ ಮಾಡಿದ್ರೆ, ಅದರ್ವೈಸ್ ಯಾಕೆ ಅನ್ನೆಸೆಸರಿ ಇಶ್ಯೂಸ್ ಅಂತ ಆ ಟೈಪಲ್ಲಿ ಡಿಲೀಟ್ ಮಾಡಿದ್ದ ಹೇಗೆ ಅಂತ? ಹೌದು, ನಾನು ಒಂದು ಸ್ಟೋರಿಯನ್ನು ಹಾಕಿದ್ದೆ ಈ ಹಿಂದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಅದನ್ನು ನಾನು ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನಾನು ಆ ಸ್ಟೋರಿಯನ್ನು ಹಾಕಿದ್ದೆ. ನನ್ನ ವಿಷಯ ಒಂದೇ, ಅದೇನೆಂದರೆ ಟ್ರೋಲರ್ಸು, ಕಾಮೆಂಟರ್ಸು ನಾವು ಏನೇ ಮಾಡಿದ್ರು ಯಾರಿಗೂ ಏನೂ ಗೊತ್ತಾಗಲ್ಲ ಅನ್ನೋ ರೀತಿಲಿ ಮೆಸೇಜಸ್ಗಳು ಕಳಿಸ್ತಾರೆ ಅಥವಾ ಕಾಮೆಂಟ್ಸ್ಗಳನ್ನು ಹಾಕ್ತಾರೆ. ಅದು ಏನಾಗುತ್ತೆ ಅಂದರೆ, ಆ ರಿಸೀವ್ ಮಾಡ್ತಾರಲ್ಲ ಅವರ ಸ್ಟೇಟ್ ಆಫ್ ಮೈಂಡ್ ಯಾವ ಥರ ಇರುತ್ತೆ, ಅವ್ರಿಗೆ ಯಾವ ರೀತಿಯ ಆ್ಯಂಗರ್ ಇಶ್ಯೂಸ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮನ್ನು ನೀವು ಇಂಥದ್ದೊಂದು ಸಿಚುವೇಷನಲ್ಲಿ ಸಿಕ್ಕಾಕೋಬೇಡಿ ಅಂತ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನಾನು ಆ ವಿಡಿಯೋವನ್ನು ಮಾಡಿದೆ. ಅದಾದಮೇಲೆ ನಾನು ಡಿಲೀಟ್ ಮಾಡಿದ್ದು ಏನಕ್ಕೆ ಅಂದರೆ, ಇದು ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಇಲ್ಲಿ ಒಬ್ಬರು ಆಲ್ರೆಡಿ ಮೃತ ಹೊಂದಿರೋದ್ರಿಂದ, ಇದು ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಒಂದು ರೆಸ್ಪೆಕ್ಟಿಂದ ನಾನು ಅದನ್ನು ಡಿಲೀಟ್ ಮಾಡಿದೆ. ಬಟ್ ಅಷ್ಟೇ, ನನ್ನ ವಿಷಯ ಇದ್ದಿದ್ದು ಒಂದೇ, ಅವೇರ್ನೆಸ್ ಮೂಡಿಸ್ಬೇಕು. ಇನ್ನು ಮುಂದೆ ಈ ಥರದ್ದು ಘಟನೆಗಳು ನಡಿಬಾರ್ದು. ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು ಎಲ್ಲರೂ. ಸ್ವಲ್ಪ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಬೇಕು, ಉಡಾಫೆಯಿಂದ ಮಾಡಬಾರ್ದು ಅನ್ನೋದು ನನ್ನ ಒಂದು ಸಂದೇಶ ಆಗಿತ್ತು. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಸೊ ಈಗ ಸಾಕಷ್ಟು ಜನ ಸಾಕಷ್ಟು ಮೆಸೇಜಸ್ ಮಾಡ್ತಾರೆ, ಕಮೆಂಟ್ಸ್ಗಳು ಮಾಡ್ತಿರ್ತಾರೆ. ಆ್ಯಸ್ ಎ ನಟಿಯಾಗಿ ನೀವೆಲ್ಲವನ್ನು ಫೇಸ್ ಮಾಡಿರ್ತೀರಾ, ಇದಕ್ಕೆಲ್ಲ ರಿಯಾಕ್ಟ್ ಮಾಡಬೇಕಾ ಅಂತ ನನ್ನ ಪ್ರಶ್ನೆ. ಈ ಥರದ್ದು ಕಮೆಂಟ್ಸ್ಗಳಿಗೆ ಇಲ್ಲ, ಆ್ಯಕ್ಚುಲಿ ನಾನು ವೈಯಕ್ತಿಕವಾಗಿ ನನ್ನ ಪರ್ಸ್ನಲಿ ನನ್ನ ನೇಚರ್ ಹೇಗೆ ಅಂದರೆ, ನಾನು ಕೇರೆ ಮಾಡಲ್ಲ. ಎಷ್ಟೊಂದು ಕಾಮೆಂಟ್ಸ್ ಬರುತ್ತೆ, ಎಷ್ಟೊಂದು ಸಾವಿರ ಕಾಮೆಂಟ್ಸ್ ಬರುತ್ತೆ, ಮೆಸೇಜಸ್ ಬರುತ್ತೆ. ಅದನ್ನೆಲ್ಲ ನೋಡಿ ನಾನು ಪಾಸಿಟಿವ್ ಆಗಿರೋದನ್ನ ತೊಗೋತೀನಿ, ನೆಗೆಟಿವ್ ಆಗಿರೋದನ್ನ ಬಿಟ್ಟಾಕ್ತೀನಿ. ಸೊ ನನಗೇನು ಪರ್ಸ್ನಲಿ ನನಗೆ ಆ್ಯಸ್ ಅ ಪರ್ಸನ್ ನನಗೇನು ಅಫೆಕ್ಟ್ ಆಗೋದಿಲ್ಲ, ನನಗೆ ಕೇರೂ ಇರೋದಿಲ್ಲ. ನನಗೆ ಅವ್ರು ಯಾರೋ ಎಲ್ಲಿಂದನೋ ಕೂತ್ಕೊಂಡು ಮೆಸೇಜ್ ಮಾಡಿದ್ರೆ ನಾನು ಯಾಕೆ ಟೆನ್ಷನ್ ತೊಗೋಬೇಕು, ಸ್ಟ್ರೆಸ್ ತೊಗೋಬೇಕು? ಅವರೇ ನನ್ನ ಫ್ಯಾಮಿಲಿನ ಅಥವಾ ನನ್ನ ಫ್ರೆಂಡ್ಸಾ? ನನಗೆ ನನ್ನ ಹತ್ರದವರು ಏನಾದರೂ ಹೇಳಿದ್ರೆ ಮಾಡಿದ್ರೆ ಆ ಥರದ್ದು ಅದೊಂದು ಏನೋ ನಾನು ಹರ್ಟ್ ಆಗ್ಬೋದು. ಬಟ್ ಯಾರೋ ಮೆಸೇಜ್ ಮಾಡಿದ್ರು ಅಂತಲ್ಲ ಹರ್ಟ್, ಅಷ್ಟಂತೂ ನಾನು ಸೆನ್ಸಿಟಿವ್ ಇಲ್ಲ. ಈ ಥರದ್ದೊಂದು ಗಟ್ಟಿತನವನ್ನು ಎಲ್ಲರೂ ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೋಸ್ಟ್ಲಿ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಈ ಥರ ಬೆಳೆಸ್ಕೋಬೇಕು, ಈ ಥರದ್ದೊಂದು ಗಟ್ಟಿತನನ ಬೆಳೆಸ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಅಂದರೆ ದಿನಕ್ಕೆ ಸಾವಿರಾರು ಬರ್ತಾ ಇರುತ್ತೆ ಈ ಕಾಮೆಂಟ್ಸು. ಸೊ ಏನು ಹೇಳಬೇಕು ಅಂತ ಕೇಳಬೇಕು ಅಂದ್ಕೊಳ್ತಾ ಇದ್ದೆ, ನೀವೇ ಹೇಳಿದ್ರಿ ಗಟ್ಟಿತನ ಬೆಳೆಸ್ಕೋಬೇಕು ಅಂತ. ಫೈನಲಿ ದರ್ಶನ್ ಅವರ ವಿಚಾರದ ಬಗ್ಗೆ ಹೇಳೋದಾದರೆ, ಅವ್ರಿಗೆ ಅರೆಸ್ಟ್ ಆಗಿ ಜೈಲ್ ಪಾಲಾಗಿರೋಂಥದ್ದು, ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಕೆಲವರು ಅವ್ರವ್ರು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಹೌದು, ಅಂತ ಕಾಮಕ ಆ ಥರದ ಮೆಸೇಜ್ ಕಳಿಸಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಕೊಟ್ಟಿದ್ದಾರೆ, ಅದು ಸರಿ ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಕೆಲವರು ಹೇಳ್ತಿರೋವಂಥದ್ದು ಕೊಲೆ ಅಂದರೆ ಲೈಕ್ ಒಬ್ರದ್ದು ಜೀವ ತೆಗಿಯೋ ಅಂತಕ್ಕೆ ಹೋಗ್ಬಾರ್ದಿತ್ತು, ಸೊ ಜಸ್ಟ್ ವಾನ್ ಮಾಡಿಬಿಡ್ಬೇಕಿತ್ತು ಅಂತ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ತುಂಬ ಬೇಜಾರಾಯಿತು ಈ ಘಟನೆ ಬಗ್ಗೆ ಕೇಳಿದಾಗ.
ನನ್ನ ಪಾಯಿಂಟ್ ಆಫ್ ವ್ಯೂ ಅಂದರೆ ನಾನಾಗಿದ್ದರೆ ಈ ಥರ ಒಂದು ಸಿಚುವೇಶನ್ಗೆ ಸಿಕ್ಕಾಕೋತಾನೆ ಇರಲಿಲ್ಲ, ನಾನು ಕೇರೇ ಮಾಡ್ತಿರ್ಲಿಲ್ಲ. ಬಟ್ ಈ ಥರ ಆಗಿದೆ, ಬೇಜಾರಾಗುತ್ತೆ. ನಾನು ಯಾರ ಬಗ್ಗೆನೂ ಹಿಂಗೆ ಮಾಡಬೇಕಿತ್ತು, ಹಿಂಗೆ ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದು, ಇವಾಗ ಘಟನೆ ನಡೆದೋಗಿದೆ. ಸೊ ನಾವೇನೂ ಮಾಡೋಕ್ಕಾಗಲ್ಲ. ಬಟ್ ಇದರಿಂದ ನಾವು ಎಚ್ಚೆತ್ಕೋಬೋದು ಅಷ್ಟೇ. ನಾವು ಇದರಿಂದ ನಾವೇನು ಮಾಡಬಾರ್ದು, ಸುದೀಪ್ ಸರ್ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾವೇನು ಮಾಡಬಾರ್ದು ಅದನ್ನು ನಾವು ನೋಡಿ ಕಲಿಬೋದು. ಸೊ ಇದು ಒಂದು ಪಾಠ ಆಗಿದೆ. ಈವನ್ ಫಾರ್ ಟ್ರೋಲರ್ಸ್ ಎಲ್ಲರಿಗೂ, ಕಾಮೆಂಟ್ ಮಾಡೋರು ಅವ್ರಿಗೆಲ್ಲರಿಗೂ ನಿಮ್ಮ ಲೈಫ್ಗಳಿರ್ತವೆ, ಅದನ್ನು ನೀವು ನೋಡ್ಕೊಳ್ಳಿ. ನೀವು ಬೇರೆಯವ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡೋದೆಲ್ಲ ನಿಲ್ಲಿಸಿ. ನಿಮ್ಮ ಲೈಫಲ್ಲೇ ಎಷ್ಟೊಂದು ಇರುತ್ತೆ, ಅದನ್ನು ನೀವು ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ನೀವು ಬೇರೆಯವ್ರದ್ದು ಬಗ್ಗೆ ಮಾತಾಡೋದ್ರ ಮುಂಚೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜನರಲಿ ಹೆಣ್ಮಕ್ಳು ಅಷ್ಟೇ, ತಲೆನೇ ಕೆಡ್ಸ್ಕೋಬೇಡಿ, ಗಟ್ಟಿತನ ಬೆಳೆಸ್ಕೊಳ್ಳಿ, ಆರಾಮಾಗಿರಿ, ಟೆನ್ಷನ್ ತೊಗೋಬೇಡಿ. ಯಾರೋ ಏನೋ ಕಾಮೆಂಟ್ ಮಾಡಿದ್ರು ಅಂತೆಲ್ಲ ಬೇಜಾರು ಮಾಡಿಕೊಂಡು ಅದೆಲ್ಲ ಕಮೆಂಟ್ ಮಾಡೋರೆಲ್ಲ ಊಟ ಕೊಡಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ನೀವು ಇವಾಗ ಫೋನ್ ಆಫ್ ಮಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾಯಿಂದ ಆಚೆ ಬಂದರೆ ನಿಮ್ಮ ಲೈಫ್ ಏನು ಲೀಡ್ ಮಾಡ್ತಿರಲ್ಲ ಅದು ನಿಮ್ಮ ರಿಯಲ್ ಲೈಫು. ಸೋಷಿಯಲ್ ಮೀಡಿಯಾ ನೀವು ಆಫ್ ಮಾಡಿದ್ರೆ ಅದನ್ನ ನೀವು ಬಿಸಾಕಿದ್ರೆ ಅದು ಇಟ್ ವೋಂಟ್ ಇನ್ಫ್ಲೂಯೆನ್ಸ್ ಯು ಇನ್ ಎನಿ ವೇ. ಸೊ ನಿಮ್ಮ ರಿಯಲ್ ಲೈಫ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರೂಪಾ ರಾಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.